ಕರ್ಣ ಬಿದ್ದು ಸತ್ತಿದ್ದನ್ನು ಕಂಡ ಶಲ್ಯ ರಥವನ್ನು ತೆಗೆದುಕೊಂಡು ಹೋದ ಅಂತ. ಕರ್ಣ ಸಾಯಬೇಕು ಅಂತೇನೂ ಇರಲಿಲ್ಲ ಮಹಾಭಾರತದಲ್ಲಿ, ಆದರೆ ದುರ್ಯೋಧನ ಸಾಯಬೇಕಾಗಿತ್ತು. ದುರ್ಯೋಧನ ಸಾಯಬೇಕು ಅಂದರೆ ಕರ್ಣ ಸಾಯೋದು ಅನಿವಾರ್ಯ ಆಗಿತ್ತು. ಅವನ ಕಣ್ಣಿಂದ ಧಾರಾಕಾರವಾಗಿ ಕಣ್ಣೀರು ಹರಿತಾ ಇತ್ತು, ದುರ್ಯೋಧನನ ಕಣ್ಣಿನಿಂದ ಹರಿತಾ ಇತ್ತು. ಮತ್ತೆ ಮತ್ತೆ ನಿಟ್ಟುಸಿರು ಬಿಡ್ತಾ ಇದ್ದ ಜೋರಾಗಿ. ಒಂದು ದುಃಖ ನೋವು ಅನ್ನೋದು ಅವನ ಆಕಾರ ತಾಳಿತ್ತು ಅನ್ನೋ ಥರ ಆಗಿಬಿಟ್ಟಿತ್ತು ಅಂತ. ರಸ್ತೆಯಲ್ಲೊಂದು ಅಪಘಾತ ಆದರೆ ಇದೇ ತರಹ ಇರುತ್ತೆ, ಯಾರಿಗೋ ಭಯ ಆಗತ್ತೆ, ಯಾರೋ ಆಗೇನೋ ಮಾಡಬೇಕಾದವರು ಏನು ಮಾಡಬೇಕು ಅಂತ ಗೊತ್ತಾಗದೆ ನಿಂತು ಬಿಡ್ತಾರೆ. ಆದರೆ ಇನ್ಯಾರೋ ಮೂರನೆಯ ಜನಗಳು ಬಂದು ಸುತ್ತ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅದನ್ನು. ಕರ್ಣ ಮತ್ತು ಅರ್ಜುನ ಇಬ್ಬರೂ ನಿರಂತರವಾಗಿ ಬಾಣ ಪ್ರಯೋಗಗಳನ್ನು ಮಾಡಿದ್ರು. ಸಾವಿರಾರು ಬಾಣಗಳು, ಲಕ್ಷಾಂತರ ಬಾಣಗಳನ್ನು ಬಿಟ್ಟರು. ಅದು ಆನೆ, ಕುದುರೆ, ಮನುಷ್ಯರು ಎಲ್ಲರ ದೇಹಗಳನ್ನು ಛಿದ್ರಗೊಳಿಸಿವೆ ಎರಡೂ ಕಡೆಗೂ ಅಂತ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಹೊಸ ವರ್ಷದ ಶುಭಾಶಯ ನಿಮಗೆ. ಹೊಸ ವರ್ಷ ಶುಭಾಶಯ ನಿಮಗೂ ಕೂಡ. ಯಾಕೆಂದರೆ ಸರ್ ಜೊತೆಗೆ ನಾನು ಮೊದಲನೇ ಕಾರ್ಯಕ್ರಮ ಹೊಸ ವರ್ಷದಲ್ಲಿ ಮಾಡ್ತಾ ಇದ್ದೀನಿ. ಸರ್, ಹೊಸ ವರ್ಷದ ಆಗಮನ ಹೇಗೆ ಮಾಡಿದ್ರಿ? ಹೊಸ ವರ್ಷದ ಆಗಮನ ಏನು ಸಮಯವಿಲ್ಲದ ಕ್ಷಣವೂ ಕೈಗೆ ಸಿಗದ ಒತ್ತಡದಲ್ಲಿ ಹೊಸ ವರ್ಷ ಆರಂಭ ಆಯಿತು, ನಡೀತಾ ಇದೆ. ಬಹಳ ಕೆಲಸಗಳು. ಹಾಗಾಗಿ ಅದು ಚೆನ್ನಾಗೇ ಇದೆ ಅಂತ ಹೇಳಬೇಕು. ಯಾಕೆಂದರೆ ಹೆಚ್ಚು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಚೆನ್ನಾಗಿದೆ ಅಂತ ಹೇಳಬೇಕು. ಸರಿ, ಹಿಂಗೆ ಹೋಗಿ ಹಿಂಗೆ ಆಗ್ಬಿಡುತ್ತಲ್ಲ, ಅದು ಭಾಳ ಅದನ್ನು ಖುಷಿ ಪಡಬೇಕೋ ಅದು ದುಃಖ ಪಡಬೇಕೋ ಗೊತ್ತಾಗಲ್ಲ ನನಗೆ. 25ರ ಕ್ಯಾಲೆಂಡರ್ ತೊಗೊಂಡದ್ದು ಮೊನ್ನೆ ಅನ್ನೋ ಥರ ಇದೆ. 26ರ ಕ್ಯಾಲೆಂಡರ್ ಬಂದುಬಿಡ್ತು. ಆಮೇಲೆ ಕೆಲವೊಬ್ಬರಿಗೆ ನಾನು ಇದು ಹಿರಿಯರಿಗೆ ಕೇಳಿದಾಗ ಖುಷಿ ಪಡಬೇಕು. ಯಾಕೆಂದರೆ ನೋಡಿ, ಅಂದರೆ ತುಂಬ ಬ್ಯುಸಿ ಇದ್ದೀರಿ, ತುಂಬ ಕೆಲಸ ಮಾಡ್ತಾಯಿದ್ದೀರಿ ಮತ್ತು ಒಂದು ಹಂತಕ್ಕೆ ನೀವು ಖುಷಿಲಿದ್ದೀರಿ ಅಂತ ಅರ್ಥ. ಬಿಕಾಸ್ ನಿಮಗೆ ಟೈಮ್ ಹೋಗಿದ್ದೆ ಗೊತ್ತಾಗ್ತಾ ಇಲ್ಲ. ಬಟ್ ಎಷ್ಟು ಬೇಗ ಹೋಗುತ್ತೆ ಅಂತಂದರೆ ಏನಪ್ಪ ಇದು ವಯಸ್ಸಾಗ್ಬಿಡುತ್ತಲ್ವ ಅಂತಲೂ ಒಂದ್ಸಲ ಬೇಜಾರಾಗುತ್ತೆ. ಇಲ್ಲ, 25 ಭಾಳ ಬೇಗ ಹೋಗಿದ್ದು. ಹೌದು, 25 ಭಾಳ ಬೇಗ ಓಡೋಯ್ತು ಅನ್ನೋ ಥರ ಹೋಗ್ಬಿಡುತ್ತೆ ಅದು. ಅದಕ್ಕೆ ಕಾರಣ ಅದೇನೆ, ನಮಗೆ ಟೈಮ್ ನೋಡೋಕೆ ಪುರ್ಸೊತ್ತಿರಲಿಲ್ಲ ಅಂತಂದಾಗ ಅದು ಕಳೆದಿದ್ದು ಗೊತ್ತಾಗೋಲ್ಲ ನಮಗೆ. ಆಮೇಲೆ ಎಷ್ಟು ಕೆಲಸಗಳು ಅಂದರೆ 25ನೇ ಇಸ್ವಿಲ್ ಅಂತ ನನಗಂತೂ ಬಂದೇ ಬಿಡ್ತಾ ನಾಳೆ ಬೆಳಗ್ಗೆ ಅನ್ನೋ ಥರ ಪ್ರತಿ ದಿವಸ ಅನ್ಸಂಗೆ. ಅಂದರೆ ಈಗ ನಾಳೆ ಏನೋ ಇದೆಯಲ್ಲ, ಅದಕ್ಕೊಂದು ಏನೋ ಸಿದ್ಧತೆ ಬೇಕು, ಅಥವಾ ಇನ್ನೇನೋ ಒಂದು ಕೆಲಸದಲ್ಲಿ ಮುಳುಗಿದಾಗ ನಾಳೆ ಒಂದು ದಿವಸ ಸಿಗತ್ತಲ್ಲ ಇದು ಮಾಡೋಣ ಅಂತ ಅಂದ್ಕೊಂಡ್ರೆ ಇಲ್ಲ ನಾಳೆ ಬೇರೆದಕ್ಕಾಗಿದೆ ಅಂತ ಅಂದ್ಕೊಳ್ಳೆ, ಅಯ್ಯೋ ಹೌದಾ ಇವತ್ತು ಮುಗಿದೋಯ್ತಾ, ನಾಳೆ ಬಂದೋಯ್ತಾ, ಈ ವಾರನೇ ಕಳೆದೋಯ್ತಾ ಅನ್ನೋ ಥರ ಓಡಿದೆ. ಹಾಗಾಗಿ 25 ತುಂಬ ಕೆಲಸಗಳ ಮಧ್ಯದಲ್ಲಿ ಕಳೀತು. ಹಾಗಾಗಿ ಒಂದು ಸಾರ್ಥಕ ಅಂತ ಅನ್ಸುತ್ತೆ ಆ ವರ್ಷ. ವಂಡರ್ಫುಲ್ ಸರ್. 26ಕ್ಕೆ ಏನು ಸರ್? 26 ಹಾಗೇ ಇದೆ. ಹೆಚ್ಚು ಪುಸ್ತಕ ಬರೀಬೇಕು ಅಂತ ಇದೆ, ಹೆಚ್ಚು ಮಾತಾಡಬೇಕು ಅಂತ ಇದೆ. ಮಾತಾಡೋದು ಬರೆಯೋದು ಬಿಟ್ಟು ಇನ್ನೇನು ಮಾಡಬಾರದು ಅಂತ ಇದೆ. ಅದನ್ನೇನು ಮಾಡಿ ಅದಕ್ಕಿಂತ ನೀವು ಅದು ಬಿಟ್ಟು ಏನು ಮಾಡೇ ಇಲ್ಲ ಅಂತ ಅನ್ಕೋತೀನಿ. ಮಾಡಲ್ಲ. ಓಕೆ, ಓದೋದು ಬರೆಯೋದು ಅಂತಂದಾಗ ಅವ್ರ ಹೊಸ ಪುಸ್ತಕ ಒಂದು ಇತ್ತೀಚೆಗೆ ಬಂತು, ಸಪ್ನಾ ಮೂಲಕ, ಸುಭಾಷಿತ ಧಾರೆ ಅಂತ. ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಟೀಮ್ ಮೇಟ್ಸ್ ಯಾವಾಗಲೂ ಹೇಳ್ತಿರ್ತಾರೆ ಈ ವಿಚಾರ ಹೇಳಿ ಅಂತ. ನಾನು ಮರಿತಿರ್ತೀನಿ. ನಾವೊಂದು ಜಾಯಿನ್ ಬಟನ್ ಮೂಲಕ ಒಂದು ಕಮ್ಯುನಿಟಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋನ ಇಷ್ಟಪಡುವಂಥವ್ರು, ಸಪೋರ್ಟ್ ಮಾಡಬೇಕನ್ನೋರಿಗೆ ಆ ಜಾಯಿನ್ ಬಟನ್ ಮೂಲಕ ನೀವು ಜಾಯಿನ್ ಆದರೆ ನಿಮ್ಮ ಕಾಂಟ್ರಿಬ್ಯೂಷನ್ ಮೂಲಕ ನಾವು ನಮ್ಮ ಒಂದಷ್ಟು ವಿಶೇಷವಾದ ವಿಡಿಯೋಗಳನ್ನ ಮಾಡ್ತೀವಿ. ಅದು ಯಾರು ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗ್ತಾರೆ ಅವ್ರಿಗೆ ಮಾತ್ರ ಸಿಗುತ್ತೆ. ಸೊ ಹೀಗಾಗಿ ಅದನ್ನು ಕನ್ಸಿಡರ್ ಮಾಡಿ, ಯಾರು ಸಾಧ್ಯ ಆಗುತ್ತೆ ಅವ್ರು ಜಾಯ್ನ್ ಆಗಿ. ಉಳಿದವ್ರಿಗೆ ಅಫ್ಕೋರ್ಸ್ ನಾವೆಲ್ಲ ಮಾಡ್ತಾನೆ ಇರ್ತೀವಿ. ಸೊ ಅಷ್ಟು ಹೇಳ್ತಾ ಮತ್ತೆ ವಾಪಸ್ ನಾನು ಮಹಾಭಾರತಕ್ಕೆ ಬರೋದಾದರೆ 17ನೇ ದಿನದ ಅಪರಾಹ್ನದಲ್ಲಿದ್ದೀವಿ ಮತ್ತು ಅತ್ಯಂತ ಹೃದಯ ವಿದ್ರಾವಕ, ರೋಚಕ ಮತ್ತು ಪ್ರಸಿದ್ಧವಾದ ಪ್ರಸಂಗವೊಂದು ಮುಕ್ತಾಯಗೊಂಡಿದೆ. ಅದು ಕರ್ಣನ ವಧೆ. ಅದಕ್ಕೆ ಸುಮಾರು 204 ಜನ ಕಮೆಂಟ್ ಮಾಡಿದ್ದಾರೆ, ನಾನು ನೋಡಿದೆ ಈಗ. ಅದು ತುಂಬ ಜನ, ಅಲ್ಲೂ ಕೂಡ ಒಂದಷ್ಟು ಆರ್ಗ್ಯುಮೆಂಟ್ಗಳೆಲ್ಲ ನಡೀತಾ ಇದೆ. ಅದು ಸಹಜ. ಸರ್, ತಾವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಶುರು ಮಾಡೋಕ್ಕಿಂತ ಮುಂಚೆ? ಕರ್ಣ ಅಂತ ಅಂದರೆ ಅದೊಂದು ಬಹಳ ವರ್ಣರಂಜಿತವಾದ ವ್ಯಕ್ತಿತ್ವ ಅಂತ ಕರ್ಣನ ಬಗ್ಗೆ ಹೇಳಬೇಕು. ಕರ್ಣನ ಬಗ್ಗೆ ಇವತ್ತು ಚರ್ಚೆ ಇದೆ. ಒಳ್ಳೆಯವನು ಅನ್ಯಾಯ ಆಯಿತು ಅಂತ ಅನ್ನೋದು, ಅನ್ಯಾಯ ಆಗಿಲ್ಲ ಅಂತ ಅನ್ನೋದು, ಒಳ್ಳೆಯವನಲ್ಲ ಅಂತ ಅನ್ನೋದು, ಈ ಥರದ್ದೆಲ್ಲ ಚರ್ಚೆಗಳಿವೆ. ನಾವಂತೂ ಅವನ ಇಡೀ ಕರ್ಣನ ಬದುಕನ್ನು ನೋಡಿಕೊಂಡೇ ಬಂದಿದ್ದೀವಿ. ಮಹಾಭಾರತದ ಒಟ್ಟು ಸರಣಿಗಳಲ್ಲಿ ಕರ್ಣ ಅನ್ನೋನು ಒಬ್ಬ ಮೇರು ವ್ಯಕ್ತಿತ್ವ ಅಂತೂ ಹೌದು. ಅಂದರೆ ಅಸಂಖ್ಯ ಒಳಿತಿನ ಗುಣಗಳಿದ್ದು ಕೂಡ ಒಂದು ನಿಲುವನ್ನು ತೆಗೆದುಕೊಳ್ಳುವಲ್ಲಿ ಮಾಡಿದ ತಪ್ಪಿನಿಂದಾಗಿ
ಅವನು ಈ ತರಹ ಖಳನಾಯಕ ಅಂತ ಕರೆಸಿಕೊಳ್ಳೋ ತರಹ, ಅಂದರೆ 4 ಜನ ದುಷ್ಟ ಚತುಷ್ಟಯರಲ್ಲಿ ಒಬ್ಬ ಅಂತೆಲ್ಲ ಕರೆಸಿಕೊಳ್ಳುವಂತೆ ಆಯಿತು ಅಂತ ಇದೆಯಲ್ಲ. ಸಹವಾಸ ಅಂತ, ಯಾರ ಜೊತೆ ಬದುಕ್ತೀವಿ ಅನ್ನೋದ್ರ ಮೇಲೆ ನಾವ್ಯಾರು ಅಂತ ಜಗತ್ತು ನಿರ್ಣಯಿಸತ್ತೆ ಅಂತ. ನಾವ್ಯಾರೋ ಆಗಿರ್ತೀವಿ, ನಾವೇನೋ ಆಗಿರ್ತೀವಿ, ಆದರೆ ಜಗತ್ತು ನಮ್ಮನ್ನು ಗುರುಸೋದು ಯಾರ ಜೊತೆಗಿದ್ದೀವಿ ಅಂತ ಅನ್ನೋ ಕಾರಣಕ್ಕಾಗಿ ಇದ್ದಿದ್ದು ಆ 3 ಜನರ ಜೊತೆಗೆ. ಆ 3 ಜನರಲ್ಲಿ ಒಳಿತು ಅಷ್ಟೊಂದಿರಲಿಲ್ಲ. ದುರ್ಯೋಧನ, ದುಶ್ಯಾಸನ ಮತ್ತು ಶಕುನಿಯರಲ್ಲಿ ಅಂಥ ಒಳ್ಳೆಯತನ ಅನ್ನೋದು ಇರಲಿಲ್ಲ, ಬಹಳ ಕಡಿಮೆ ಇತ್ತು. ಆದರೆ ಅವರ ನಡುವೆ ಇದ್ದ ಇವನು ಹಾಗಿರಲಿಲ್ಲ. ಆದರೂ ಕೂಡ ಜಗತ್ತು ಅವನನ್ನು ದುಷ್ಟಚತುಷ್ಟಯರ ಪಟ್ಟಿಯಲ್ಲಿ ನೋಡುವಂತೆ ಆಯಿತು ಅಂತ ಅನ್ನೋದು. ಆದರೆ ಅದನ್ನು ಹೊರತುಪಡಿಸಿಯೂ ಬಹಳ ಅತ್ಯುತ್ತಮವಾದ ವ್ಯಕ್ತಿತ್ವದ, ಸಂವೇದನಾಶೀಲನಾದ ಒಬ್ಬ ವ್ಯಕ್ತಿ ಕರ್ಣ. ಅವನ ಬಗ್ಗೆ ಇವತ್ತು ಎಷ್ಟಿತ್ತು ಅದು ಅವತ್ತು ಅಷ್ಟೇ ಇತ್ತು ಅಂತ. ಯಾಕೆಂದರೆ ನಾವು ನೋಡಿದ್ವಿ, ಕರ್ಣಾರ್ಜುನರ ಮುಖಾಮುಖಿಯಾದಾಗ ಮೇಲೂ ಕೂಡ 2 ಪಕ್ಷಗಳಾದವು. ಮೇಲೆ ಕೂಡ 2 ಪಕ್ಷಗಳಾದವು. ಇವನು ಗೆಲ್ತಾನೆ, ಇವನು ಗೆಲ್ತಾನೆ, ಇವನು ಗೆಲ್ತಾನೆ, ಇವನು ಗೆಲ್ಲಬೇಕು ಅಥವಾ ಇವನು ಗೆಲ್ಲಬೇಕು, ಇವನು ಗೆಲ್ಲಬೇಕು ಅನ್ನೋ ತರಹ ಆಗಿಬಿಡುತ್ತಂತೆ. 2 ಪಕ್ಷ ಪಕ್ಕ ಆಗಿ ನಿಂತ್ಕೊಳ್ತು ಅಲ್ಲಿ ಅನ್ನೋದನ್ನು ನೋಡಿದ್ವಲ್ಲ. ಅದು ಯಾಕೆ ಅಂದರೆ ಅದು ವ್ಯಕ್ತಿತ್ವದಲ್ಲಿದ್ದ ಆ ಒಳ್ಳೆತನದಿಂದ ಅಂತ. ವ್ಯಕ್ತಿತ್ವಕ್ಕೊಂದು ಹೊಳಪಿತ್ತಲ್ಲ, ಅರ್ಜುನನ ವ್ಯಕ್ತಿತ್ವಕ್ಕೂ ಹೊಳಪಿತ್ತು, ಕರ್ಣನ ವ್ಯಕ್ತಿತ್ವಕ್ಕೂ ಹೊಳಪಿತ್ತು ಅಂತ ಅಂದ ಕೂಡಲೇ ಈ ಥರದ್ದು 2 ಬಂದೇ ಬರುತ್ತೆ ಅದರಲ್ಲಿ. ಆದರೆ ಕೊನೆಗೆ ಯಾವುದೋ ಒಂದು ಆಗಬೇಕು, ಕೊನೆ ಒಂದು ಇದಕ್ಕೆ ಬರಲೇಬೇಕು. ಕರ್ಣ ಸಾಯಬೇಕು ಅಂತೇನೂ ಇರಲಿಲ್ಲ ಮಹಾಭಾರತದಲ್ಲಿ, ಆದರೆ ದುರ್ಯೋಧನ ಸಾಯಬೇಕಾಗಿತ್ತು. ದುರ್ಯೋಧನ ಸಾಯಬೇಕು ಅಂದರೆ ಕರ್ಣ ಸಾಯೋದು ಅನಿವಾರ್ಯ ಆಗಿತ್ತು. ಈಗ ಬದುಕಿದ್ದರಿಂದಾಗಿ ಅಲ್ಲೇನು ನ್ಯಾಯಕ್ಕೋ ಧರ್ಮಕ್ಕೋ ಪ್ರಜೆಗಳಿಗೋ ಯಾರಿಗೋ ಏನೂ ತೊಂದರೆ ಇರಲಿಲ್ಲ, ಯಾರಿಗೋ ಅವನು ಕಷ್ಟ ಕೊಡ್ತಾ ಇರಲಿಲ್ಲ, ಏನೂ ಸಮಸ್ಯೆ ಇರಲಿಲ್ಲ. ಆದರೆ ಏನು ಮಾಡೋದು, ಅವನಿದ್ದ ಪಕ್ಷ ಇತ್ತಲ್ಲ, ಅಲ್ಲಿರೋ ದುರ್ಯೋಧನ ಮಾತ್ರ ಉಳಿಯೋದಕ್ಕೆ ಸಾಧ್ಯವೇ ಇರಲಿಲ್ಲ. ಅವನು ಎಷ್ಟು ಕಾಲ ಬದುಕಿರ್ತಾನೋ ಅಷ್ಟು ಕಾಲ ಅನ್ಯಾಯವನ್ನೇ ಮಾಡ್ತಿದ್ದ ಹೊರತು ಅವನು ಒಳ್ಳೇದು ಮಾಡ್ತಾ ಇರಲಿಲ್ಲ. ಹಾಗಾಗಿ ಕರ್ಣ ಸಾಯಬೇಕಿರಲಿಲ್ಲ, ದುರ್ಯೋಧನ ಸಾಯಬೇಕಾಗಿತ್ತು. ಹಾಗಾಗಿ ಕರ್ಣ ಸತ್ತ ಅಂತ ವ್ಯಾಖ್ಯಾನ ಕೊಡಬೇಕಾಗತ್ತೆ ಅದಕ್ಕೆ. ಸೊ ಹಾಗೆ ಈ ಚರ್ಚೆ ಹೀಗೆ ಮುಂದುವರಿಯುತ್ತೆ. ಸರ್ ಹೇಳಿದ ಹಾಗೆ ಮೇಲೆ ಕೂಡ ಅಲ್ಲಿ ದೇವತೆಗಳಲ್ಲಿ ಕೂಡ 2 ಪಕ್ಷಗಳಾಗಿದ್ದು. ಹೀಗಾಗಿ ನಾವು ಮನುಷ್ಯರು ನಾವು 2 ಪಕ್ಷಗಳಾಗೋದ್ರಲ್ಲಿ ತುಂಬ ಸಹಜ. ಅಲ್ಲಿ ನಾನು ಚರ್ಚೆ ನಡೀತಾ ಇರೋದನ್ನು ನೋಡಿದೆ. ಚರ್ಚೆ ನಡೀತಾ ಇರಲಿಲ್ಲ, ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಆದರೆ ಒಂದು ಆಗಬೇಕು ಅಂತಂದಾಗ ಒಂದು ಆಗೇ ಆಗುತ್ತೆ. ಮತ್ತು ಇದು ಯಾವುದು ಆಗಬೇಕು ಅನ್ನೋದು, ಯಾಕೆ ಹಾಗಾಯಿತು ಅನ್ನೋದು ಕೂಡ ಸರ್ ತುಂಬ ಅದನ್ನು ಕಳೆದ ಎಪಿಸೋಡ್ಗಳಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಇವತ್ತಿನ ಪ್ರಸಂಗಕ್ಕೆ ಬಂದರೆ, ಈ ಕುತೂಹಲ ನಮಗೆ ದುರ್ಯೋಧನನ ರಿಯಾಕ್ಷನ್ ಏನು, ಉಳಿದವರ ರಿಯಾಕ್ಷನ್ ಏನು ಅನ್ನೋದ್ರ ಬಗ್ಗೆ. ಕರ್ಣನ ಹತ್ಯೆಯಾಗಿ ಕರ್ಣ ಕೆಳಗಡೆ ಬಿದ್ದ ಕೂಡಲೇ ಏನಾಯಿತು ಅಂತ ಅಂದರೆ, ಈಗ ಶಲ್ಯ ರಥದಲ್ಲಿ ಕುಳಿತಿದ್ದ, ರಥದಲ್ಲಿದ್ದ ಅವನು. ಕರ್ಣಂತ ಶೂರಂ ಪತಿತಂ ಪೃಥಿವ್ಯಾಂ ಶರಾಚಿತಂ ಶೋಣಿತ ದಿಗ್ಧ ಗಾತ್ರಂ ದೃಷ್ಟ್ವಾ ಶಯಾನಂ ಭುವಿ ಭದ್ರರಾಜ ಛಿನ್ನಧ್ವಜೇ ನಾಪಯಯೌ ರಥೇನ. ಎಂಥ ವಿಚಿತ್ರ ಇತ್ತು ಅಂದರೆ, ಇದಾಗುತ್ತಾ ಇದ್ದ ಹಾಗೆ ಶಲ್ಯ ರಥವನ್ನು ನಡೆಸ್ಕೊಂಡು ಯುದ್ಧ ರಂಗದಿಂದ ಹೊರಗೆ ಹೋಗ್ತಾನೆ. ಕರ್ಣನ ರಥವನ್ನು, ಅದರ ಧ್ವಜ ತುಂಡಾಗಿತ್ತು, ಧ್ವಜವನ್ನು ತುಂಡರಿಸಿದ್ದ ಅರ್ಜುನ ಅದನ್ನು ಅಂತ. ಅಂದರೆ ಆ ಕ್ಷಣದಲ್ಲಿ ಕರ್ಣನ ಕೊನೆಯ ಹಂತದಲ್ಲಿ ರಥ ಚಲಿಸ್ತಾ ಇರಲಿಲ್ಲ. ರಥದ ಗಾಲಿಗಳು ನೆಲದಲ್ಲಿ ಸಿಕ್ಕಾಕೊಂಡಿದ್ವು. ಆದರೆ ಅವನು ಸತ್ತ ಕರ್ಣ ಅಂತ ಮುಂದಿನ ಮಾತೆ ಏನು ವ್ಯಾಸರದ್ದು ಅಂತ ಅಂದರೆ, ಅದಾಗುತ್ತಾ ಇದ್ದ ಹಾಗೆ ಕರ್ಣ ಬಿದ್ದು ಸತ್ತಿದ್ದನ್ನು ಕಂಡ ಶಲ್ಯ ರಥವನ್ನು ತೆಗೆದುಕೊಂಡು ಹೋದ ಅಂತ. ಅಂದರೆ ರಥ ಈಗ ಆರಾಮಾಗಿ ಮೂವ್ ಆಯಿತು. ಅಷ್ಟು ಆ ಶಾಪ ಅನ್ನೋದೊಂದೇನಿತ್ತು ಅದು ಕೆಲಸ ಮಾಡುವ ಹೊತ್ತಿನವರೆಗೆ ಮಾತ್ರ ಅದು ಹೂತಿತ್ತು. ಅದನ್ನೀಗ ಮೇಲೆತ್ತೋದಕ್ಕೆ 10 ಜನ ಬಂದು ಯಾರೋ ಕಷ್ಟಪಟ್ಟು ರಥವನ್ನು ಮೇಲೆತ್ತಿ ಅಥವಾ ಶಲ್ಯ ಕೆಳಗಿಳಿದು ಪ್ರಯತ್ನಿಸಿ ಏನೂ ಮಾಡಬೇಕಾಗಿರಲಿಲ್ಲ, ರಥ ಮುಂದೆ ಹೋಯಿತು ಅಂತ. ಈ ಅಂಶ ಇದೆಯಲ್ಲ, ಇದು ಬಹಳ ಮುಖ್ಯ ಅನಿಸುತ್ತೆ. ಬದುಕಿನಲ್ಲಿ ಎಷ್ಟೋ ಸಲ ಏನಾಗಿರುತ್ತೆ ಅಂದರೆ, ನಮಗೆ ಅದು ಒಂದು ದೊಡ್ಡ ಸಮಸ್ಯೆ ಆಗಿ ಕೂತ್ಕೊಂಡಿರುತ್ತೆ ನಮ್ಮ ಕಣ್ಣೆದುರಿಗೆ. ದೊಡ್ಡ ಸಮಸ್ಯೆ ಆಗಿರುತ್ತೆ, ನಮ್ಮ ಪೆಟ್ಟು ಕೊಟ್ಟಿರುತ್ತೆ. ಆದರೆ ಅಷ್ಟೇ, ಆಮೇಲೆ ನೋಡಿದ್ರೆ ಅದು ಏನೂ ಆಗಿರೋದಿಲ್ಲ, ಅಲ್ಲಿ ಏನೂ ಇರೋದೇ ಇಲ್ಲ, ಅಥವಾ ಅದು ಇನ್ಯಾರಿಗೂ ಏನೂ ತೊಂದರೆ ಕೊಡೋದಿಲ್ಲ ಅಂತ. ಈಗ ಶಲ್ಯನಿಗೆ ರಥವನ್ನು ಮುನ್ನಡೆಸೋದಕ್ಕೆ ಈ ಹೊತ್ತಿನಲ್ಲಿ ಏನೂ ಆಗಲಿಲ್ಲ. ಆದರೆ ಸ್ವಲ್ಪ ಹೊತ್ತಿನ ಹಿಂದೆ, ಕ್ಷಣಗಳ ಹಿಂದೆ, ನಿಮಿಷಗಳ ಹಿಂದೆ ಶಲ್ಯನಿಗೆ ಕೂಡ ರಥವನ್ನು ಏನೂ ಮಾಡೋದಕ್ಕಾಗದೇ ಇರೋ ಥರ ಆಗಿಬಿಟ್ಟಿತ್ತು. ಯಾವಾಗ ಕರ್ಣ ಸತ್ತನೋ ರಥ ಹಗುರ ಆಗೋಯ್ತು, ರಥ ಚಲಿಸೋದಕ್ಕೆ ಆರಂಭ ಆಗೋಯ್ತು ಅಂತ. ಬದುಕಿನಲ್ಲಿ ಇಂಥದ್ದಂತೂ ಸಾವಿರ ಘಟನೆಗಳಾಗಿರುತ್ತೆ ನಮಗೆ. ಕರ್ಣ ಸತ್ತಿದ್ದನ್ನು ನೋಡಿ ಒಂದು ಸಲ ಇವರು ಓಡುತ್ತಾರೆ, ದುರ್ಯೋಧನನ ಸೇನೆಯವರು ಓಡ್ತಾರೆ. ಪ್ರಾದ್ರವಂತಹ ಭಯಾರ್ಧಿತಾಹ, ಭಯ ಹುಟ್ಟುಬಿಡುತ್ತೆ ಅವರಿಗೆ. ಗಾಢವಿದ್ದಾಶ್ಚ ಅಂತ ಅಂದರೆ ಅದು ಪೆಟ್ಟು ತುಂಬ ಜೋರಾಗಿ ಅವರಿಗೆ ತಾಗತ್ತೆ. ಬಿದ್ದಿದ್ದು ಕರ್ಣನಿಗಾದರೂ ಪೆಟ್ಟು ತಾಗೋದವರಿಗೆ. ಮತ್ತೆ ಓಡ್ತಾರೆ, ತಿರುಗಿ ನೋಡ್ತಾರೆ. ನೋಡೋದು ಏನನ್ನ ಅಂದರೆ ಕರ್ಣನನ್ನಲ್ಲ, ಬಿದ್ದ ಕರ್ಣನನ್ನಲ್ಲ, ಧ್ವಜಂ ಮಹಾಂತಂ ವಪುಷಾಜ್ವಲಂತಂ, ಅರ್ಜುನನ ಧ್ವಜವನ್ನು ನೋಡಿ ಓಡ್ತಾರೆ ಅವರು ಅಂತ.
ಅಂದರೆ ಯಾರೋ ನಮ್ಮನ್ನು ಬೆನ್ನಟ್ಟಿಕೊಂಡು ಬಂದರೆ ಹಿಂತಿರುಗಿ ಅವರನ್ನು ನೋಡ್ತಾ ನೋಡ್ತಾ ಓಡ್ತೀವಲ್ಲ, ಪ್ರಾಣಿಗಳು ಓಡ್ತಾವಲ್ಲ. ಈಗ ಜಿಂಕೆಯನ್ನು ಒಂದು ಕ್ರೂರ ಪ್ರಾಣಿ ಒಂದು ಬೆನ್ನಟ್ಟಿದರೆ ಅದು ಹಿಂದೆ ನೋಡ್ತಾ ನೋಡ್ತಾ ಮುಂದೆ ಹೋಗುತ್ತಲ್ಲ, ಹಾಗೆ ಅರ್ಜುನನ ಧ್ವಜವನ್ನು ನೋಡ್ತಾ ನೋಡ್ತಾ ಓಡ್ತಾರೆ ಅವರು. ಕರ್ಣ ಸತ್ತಾಗ ನೀವು ಹೇಳಿದ್ರಿ ದುರ್ಯೋಧನನ ಪ್ರತಿಕ್ರಿಯೆ ಅಂತ. ಆ ಕೂಡಲೇ ಏನಾಯಿತು ಅಂತ ಹೇಳಿದ್ರು, ಒಂದು ಶಲ್ಯ ರಥವನ್ನು ಹಿಂದಿರುಗಿಸ್ಕೊಂಡು ತಗೊಂಡೋದ, ಕರ್ಣನ ಜೊತೆಗಿದ್ದ ಸೇನೆ ಓಡ್ತು. ಈಗ ದುರ್ಯೋಧನನ ಸೇನೆ ಓಡ್ತು ಅಂದರೆ ಕರ್ಣನ ಜೊತೆಗಿದ್ದ ಸೇನೆ ಓಡ್ತು. ದುರ್ಯೋಧನಂ ಯಾಂತಂ ಅವೇಕ್ಷಮಾಣ ಸಂದರ್ಶಯದ್ ಭಾರತ ಯುದ್ಧ ಭೂಮಿಂ. ಶಲ್ಯ ಹೋಗ್ತಾ ದುರ್ಯೋಧನ ಕೂಡ ಹಿಂದಿರುಗಿ ಹೋಗ್ತಾ ಇದ್ದಿದ್ದನ್ನು ಕಂಡ. ದುರ್ಯೋಧನ ರಥ ತಿರ್ಸ್ಕೊಂಡು ಹೋಗ್ತಾ ಇದ್ದಿದ್ದನ್ನು ಕಂಡ. ಅವನಿಗೆ ಅವನು ಯುದ್ಧ ಭೂಮಿಯನ್ನು ತೋರಿಸ್ತಾನೆ ಶಲ್ಯ. ಎಂಥ ದುರ್ಯೋಧನನಿಗೆ ಅಂದರೆ, ದುರ್ಯೋಧನ ಅಶ್ರು ಪ್ರತಿಪೂರ್ಣ ನೇತ್ರ ಮುಹುರ್ಮುಹುರ್ ನೆಶ್ವಸತ್ ಅರ್ಥರೂಪ. ಅವನ ಕಣ್ಣಿಂದ ಧಾರಾಕಾರವಾಗಿ ಕಣ್ಣೀರು ಹರಿತಾ ಇತ್ತು, ದುರ್ಯೋಧನನ ಕಣ್ಣಿನಿಂದ ಹರಿತಾ ಇತ್ತು. ಮತ್ತೆ ಮತ್ತೆ ನಿಟ್ಟುಸಿರು ಬಿಡ್ತಾ ಇದ್ದ ಜೋರಾಗಿ. ಮುಹುರ್ ನೆಶ್ವಸತ್ ಆರ್ತರೂಪನಾಗಿದ್ದ ಅಂತ ಅಂದರೆ ಒಂದು ದುಃಖ ನೋವು ಅನ್ನೋದು ಅವನ ಆಕಾರ ತಾಳಿತ್ತು ಅನ್ನೋ ಥರ ಆಗಿಬಿಟ್ಟಿತ್ತು ಅಂತ. ಇನ್ನೊಂದು ಕಡೆಯಲ್ಲಿ ಕರ್ಣ ಬಿದ್ದನಲ್ಲ, ಒಂದಿಷ್ಟು ಜನ ಮುಂದೆ ಬಂದರು ಅಂತ. ಕರ್ಣನ ಸುತ್ತ ನಿಂತು ಅವನನ್ನು ನೋಡೋದಕ್ಕೆ ತೊಡಗಿದರಂತೆ. ಎದೃಚ್ಛಯ ಸೂರ್ಯಮಿವಾವನಿಸ್ಥಂ ದಿದೃಕ್ಷವಸ್ಸಂ ಪರಿವಾರ್ಯತಸ್ತು. ಸೂರ್ಯನೇ ಕೆಳಗಿಳಿದು ಬಂದಿದ್ದಾನೋ ಅಂತಲೇ ಕಾಣ್ತಾ ಇದ್ದಂತೆ ಕರ್ಣ ಸತ್ತು ಹೋದ ಮೇಲೂ. ಅವನ ದೇಹದ ಹೊಳಪು ಕುಂದಿರಲಿಲ್ಲ, ಕಾಂತಿ ಕಡಿಮೆ ಆಗಿರಲಿಲ್ಲ, ಅದೇ ಇತ್ತು. ಅವನನ್ನು ನೋಡೋದಕ್ಕೆ ಅಂತ ಬಂದು ಜನ ಕೂಡ ಸುತ್ತ ನಿಲ್ಲೋದಕ್ಕೆ ಆರಂಭ ಮಾಡಿದರು ಅಂತ. ಕೆಲವು ಅಂಶಗಳು ನೋಡಿ, ಅಂದರೆ ಮನುಷ್ಯ ಒಂದೇ ತರಹ ಅಂತ ಅನ್ನೋದಕ್ಕೆ. ಯಾರು ಅವನ ಹಿಂಬಾಲಕರಾಗಿದ್ದರೂ ಅವ್ರು ಹೆದರಿ ಓಡಿದ್ದಾರೆ. ದುರ್ಯೋಧನನು ಹಿಂತಿರುಗಿ ಹೋಗ್ತಾ ಇದ್ದಾನೆ, ಶೋಕ ದುಃಖಗಳು ಅವನನ್ನು ಆವರಿಸಿವೆ. ಅವನು ಕರ್ಣ ಬಿದ್ದಲ್ಲಿಗೆ ಬರ್ತಾ ಇಲ್ಲ. ಅವನನ್ನು ಸಾರಥಿಯಾಗಿ ಕರೆದುಕೊಂಡು ಬಂದಂಥ ಶಲ್ಯ ಎಲ್ಲ ಮುಗೀತು ಅನ್ನೋ ತರಹದಲ್ಲಿ ರಥ ತಿರ್ಸ್ಕೊಂಡು ಹೋಗಿದ್ದಾನೆ. ಆದರೆ ಇನ್ಯಾರೋ ಮೂರನೇವರು ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ರಸ್ತೆಯಲ್ಲೊಂದು ಅಪಘಾತ ಆದರೆ ಇದೇ ತರಹ ಇರುತ್ತೆ. ಯಾರಿಗೋ ಭಯ ಆಗತ್ತೆ, ಯಾರೋ ಆಗೇನೋ ಮಾಡಬೇಕಾದವರು ಏನು ಮಾಡಬೇಕು ಅಂತ ಗೊತ್ತಾಗದೆ ನಿಂತು ಬಿಡ್ತಾರೆ. ಆದರೆ ಇನ್ಯಾರೋ ಮೂರನೆಯ ಜನಗಳು ಬಂದು ಸುತ್ತ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅದನ್ನು. ಅದೇ ತರಹದ ವಾತಾವರಣ ಅಲ್ಲಿ ಕಾಣಿಸ್ತು ಅಂತ. ಆದರೆ ಹಾಗೆ ನೋಡ್ತಾ ಇರೋರು ಕೂಡ ದುಃಖಿತರಾಗಿದ್ದರು ಕರ್ಣನನ್ನು ನೋಡಿ ಅಂತ. ಶಲ್ಯ ದುರ್ಯೋಧನನ ಸಮೀಪಕ್ಕೆ ಹೋಗ್ತಾನೆ. ಹೋಗಿ ಹೇಳ್ತಾನೆ, ಇವತ್ತಿನವರೆಗೆ ಇಂಥದ್ದೊಂದು ಯುದ್ಧವನ್ನು ನಾನು ಕಂಡಿಲ್ಲ ಅಂತ ಹೇಳ್ತಾನೆ. ನೈತಾದೃಶಂ ಭಾರತ ಯುದ್ಧಮಾಸೀತ್. ಈಗ ಶಲ್ಯ ಬಹಳ ದೊಡ್ಡ ವೀರ, ಆ ಕಾಲದ ದೊಡ್ಡ ವೀರ ಅವನು. ಅಂದರೆ ಇವರೆಲ್ಲರಿಗೆ ಸರಿಸಮಾನನಾದ ಪಟ್ಟಿಯಲ್ಲಿ ಬರುವಂತಹ ವೀರ ಅವನು ಎಷ್ಟೋ ಯುದ್ಧಗಳನ್ನು ಮಾಡಿದ್ದಾನೆ, ಯುದ್ಧಗಳ ಬಗ್ಗೆ ಕೇಳಿದ್ದಾನೆ. ಆದರೆ ಅವನು ಹೇಳ್ತಾನೆ, ಇಂಥದ್ದೊಂದು ಯುದ್ಧವನ್ನು ನಾನು ನೋಡಿಲ್ಲ ದುರ್ಯೋಧನ. ಯಥಾದ್ಯ ಕರ್ಣಾರ್ಜುನಯೋರ್ಬಹುವ. ಕರ್ಣಾರ್ಜುನರ ನಡುವೆ ಇವತ್ತು ನಡೀತಲ್ಲ, ಇಂಥದ್ದೊಂದು ಯುದ್ಧ ಇವತ್ತೇ ನಾನು ಕಂಡಿದ್ದು. ಒಂದು ಹಂತದಲ್ಲಂತೂ ಕೃಷ್ಣ ಮತ್ತು ಅರ್ಜುನರನ್ನು ಕರ್ಣ ಹಿಡಿದೇ ಬಿಟ್ಟಿದ್ದ ಅಂತ. ಗ್ರಸ್ತೌ ಹಿ ಕರ್ಣೇನ ಸಮೈತ್ಯ ಕೃಷ್ಣವು ಅನ್ಯೇಚ ಸರ್ವೇ ತವ ಶತ್ರವೋಯೇ. ಬರೆಯವರಿಬ್ಬರನ್ನಲ್ಲ, ಉಳಿದ ಎಲ್ಲರನ್ನೂ ಕೂಡ ಅವನು ಸೋಲಿಸಿಬಿಟ್ನೇನೋ ಅನ್ನುವ ಹಂತ ನಿರ್ಮಾಣ ಆಗಿತ್ತು ಅಂತ. ಆದರೆ ಏನು ಮಾಡೋದು, ಅದೃಷ್ಟ ಅಂತ ಒಂದಿದೆಯಲ್ಲ, ದೈವ ಅಂತ ಒಂದಿದೆಯಲ್ಲ, ಅದು ಕೆಲಸ ಮಾಡ್ತು. ದೈವಂತು ಯತ್ತತ್ ಸ್ವವಶಂ ಪ್ರವೃತ್ತಂ ತತ್ ಪಾಂಡವಾನ್ ಪಾತಿ ಹಿನಸ್ತಿ ಚಾಸ್ಮಾನ್. ಆದರೆ ದೈವ ಅಂತ ಏನಿದೆ ಅದು ಪಾಂಡವರ ಪರವಾಗಿದೆ, ಅದು ಅವರನ್ನು ಕಾಪಾಡ್ತಾ ಇದೆ ಮತ್ತು ನಮ್ಮನ್ನು ಕೊಲ್ತಾ ಇದೆ ಅಂತ ಹೇಳ್ತಾನೆ ಶಲ್ಯ. ಅಂದರೆ ದೈವ ಕೈ ಕೊಡದೇ ಇದ್ದಿದ್ರೆ ಇವತ್ತು ಕರ್ಣ ಸಾಯ್ತಾ ಇರಲಿಲ್ಲ, ಕರ್ಣ ಸೋಲ್ತಾ ಇರಲಿಲ್ಲ ಅನ್ನುವ ಅರ್ಥದ ಮಾತುಗಳನ್ನು ಶಲ್ಯ ಆಡ್ತಾನೆ. ಇದನ್ನು ಹೇಳ್ತಾ ದುರ್ಯೋಧನನಿಗೆ ಸಮಾಧಾನ ಮಾಡ್ತಾನೆ ಶಲ್ಯ. ಕೊಲ್ಲೋದಕ್ಕೆ ಸಾಧ್ಯವಾಗದೇ ಇರುವವರೆಲ್ಲ ಸತ್ತಿದ್ದಾರೆ. ಅವಧ್ಯಕಲ್ಪಾಹ ನಿಹತಾಹ ನರೇಂದ್ರಾಹ. ಅಂದರೆ ಇವರನ್ನು ಸಂಹರಿಸೋದು ಅನ್ನೋದು ಸಾಧ್ಯವೇ ಇಲ್ಲ ಅಂತ ಹೆಸರಾಗಿದ್ದವರೆಲ್ಲ ನಿನಗಾಗಿ ಪ್ರಾಣ ಕೊಟ್ಟಿದ್ದಾರೆ, ಅಂಥವರನ್ನೆಲ್ಲ ಪಾಂಡವರು ಕೊಂದಿದ್ದಾರೆ. ನೀನೀಗ ದುಃಖಿಸೋದ್ರಲ್ಲಿ ಅರ್ಥ ಇಲ್ಲ. ಇದು ಹಣೆ ಬರಹ ಅಷ್ಟೇ. ದಿಷ್ಟಮೇತತು, ಹಣೆಯಲ್ಲಿ ಬರೆದಿದ್ದಿದ್ದು, ಅದಕ್ಕಾಗಿ ಇದು ನಡೀತು ಅಂತ. ಅಂದರೆ ಅವರನ್ನು ಕೊಲ್ಲೋದು ಸಾಧ್ಯವೇ ಇಲ್ಲ ಅಂಥವರೂ ಸತ್ತಿದ್ದಾರೆ ಅಂದರೆ ನಿನ್ನ ಹಣೆ ಬರಹ ಚೆನ್ನಾಗಿಲ್ಲ ಅಂತ, ನಿನ್ನ ದುರದೃಷ್ಟ ಇದು ಅಂತ. ಹಾಗಾಗಿ ಪರ್ಯಾಯ ಸಿದ್ಧಿ ನ ಸದಾಸ್ತಿ ಸಿದ್ಧಿ ಅಂತ ಭಾಳ ನೆನಪಿಟ್ಟುಕೊಳ್ಳಬೇಕಾದ ಮಾತನ್ನು ಅವನು ಹೇಳ್ತಾನೆ. ಸಿದ್ಧಿ ಅನ್ನೋದಿದೆಯಲ್ಲ, ಅಂದರೆ ಒಂದು ಕಾರ್ಯದ ಯಶಸ್ಸು ಅಂತ ಇದೆಯಲ್ಲ, ಯಾರಿಗೂ ಎಲ್ಲ ಕಾಲದಲ್ಲೂ ಯಶಸ್ಸು ಸಿಗತ್ತೆ ಅಂತ ಇಲ್ಲ ಅಂತ. ಅದು ಪರ್ಯಾಯ ಸಿದ್ಧಿ ಅಂತ. ಒಮ್ಮೆ ಯಶಸ್ಸು, ಒಮ್ಮೆ ಅಪಯಶಸ್ಸು ಅಂತ ಅದು ಪಾಳಿ ಪ್ರಕಾರ ಬರ್ತಾ ಇರತ್ತೆ. ನ ಸದಾಸ್ತಿ ಸಿದ್ಧಿ, ಸದಾ ಸಿದ್ಧಿ ನ. ಎಲ್ಲ ಹೊತ್ತಿನಲ್ಲೂ ಒಬ್ಬ ಯಶಸ್ವಿಯಾಗ್ತಾನೆ, ಪ್ರತಿ ಕಾರ್ಯದಲ್ಲೂ ಯಶಸ್ವಿ ಆಗ್ತಾನೆ ಅಂತ ಹೇಳೋಕ್ಕಾಗಲ್ಲ ಅಂತ ಸಮಾಧಾನ ಮಾಡ್ತಾನೆ. ಅಂದರೆ ನೀನು ಇಷ್ಟು ಕಾಲ ಯಶಸ್ಸು ಪಡೆದುಕೊಳ್ತಾ ಬಂದ್ವಿ, ಆದರೆ ಈಗ ಯಶಸ್ಸು ನಿನಗೆ ಕೈ ಕೊಟ್ಟಿದೆ ಅಂತ.
ಅವನ ಮಾತನ್ನು ಕೇಳಿ ದುರ್ಯೋಧನ ಮತ್ತಷ್ಟು ದೀನನಾಗ್ತಾನೆ. ದೀನಮನಾಹ, ಮನಸ್ಸನ್ನು ಇನ್ನಷ್ಟು ದೈನ್ಯ ಆವರಿಸುತ್ತೆ. ವಿಸಂಜ್ಞ, ಎಚ್ಚರ ತಪ್ತಾನೆ ಅವನು. ಪುನಃ ಅಂದರೆ ಮತ್ತೆ ಮತ್ತೆ ಎಚ್ಚರ ತಪ್ತಾನೆ, ಮತ್ತೆ ಮತ್ತೆ ಎಚ್ಚರ ಆಗುತ್ತಾನೆ, ಮತ್ತೆ ಮತ್ತೆ ನಿಟ್ಟುಸಿರು ಬಿಡ್ತಾನೆ. ಹಾಗಾಗತ್ತೆ ದುರ್ಯೋಧನನ ಸ್ಥಿತಿ. ತನ್ ಧ್ಯಾನಮೂಕಂ ಕೃಪಣಂ ಭೃಷಾರ್ಥಂ ಆರ್ತಾಯ ನಿರ್ದೀನಮುವಾಚ ವಾಕ್ಯಂ. ದುರ್ಯೋಧನನ ನೋಡಿ ಮತ್ತೆ ಶಲ್ಯ ಮಾತಾಡ್ತಾನೆ. ಎಂಥ ದುರ್ಯೋಧನ ಅನ್ನೋದನ್ನು ಹೇಳುವಾಗ ಧ್ಯಾನಮೂಕ ಅಂತ ಒಂದು ಪದವನ್ನು ಬಳಸ್ತಾರೆ ಇಲ್ಲಿ. ಅಂದರೆ ಚಿಂತೆಯಿಂದಾಗಿ ಅವನು ಮೂಕನಾಗಿ ಬಿಟ್ಟಿದ್ದ ಅಂತ. ದುರ್ಯೋಧನ ಯಾವುದಕ್ಕೂ ಉತ್ತರ ಕೊಡ್ತಾ ಇರಲಿಲ್ಲ. ಒಂದೇ ಒಂದು ಶಬ್ದ ಅವನ ಬಾಯಿಂದ ಬರ್ತಾ ಇರಲಿಲ್ಲ. ಚಿಂತೆ ಆವರಿಸಿತ್ತು, ಹಾಗಾಗಿ ಅವನಲ್ಲಿ ಮೌನ ಇತ್ತು ಅಂತ. ಅವನಿಗೆ ಶಲ್ಯ ತೋರಿಸ್ತಾನೆ ಇಡೀ ರಣಾಂಗಣವನ್ನು. ರಣಾಂಗಣ ಹೇಗಾಗಿದೆ ನೋಡು ಅಂತ. ಯುದ್ಧದಲ್ಲಿ ಎರಡೂ ಕಡೆಗೂ ತುಂಬ ನಾಶ ಆಗಿರುತ್ತೆ, ತುಂಬ ಪೆಟ್ಟಾಗಿರುತ್ತಲ್ಲ, ಅದನ್ನೆಲ್ಲ ತೋರಿಸ್ತಾನೆ. ಅದನ್ನು ಹೇಳ್ತಾನೆ ಇವರಿಬ್ಬರ ಯುದ್ಧದ ಪರಿಣಾಮ ಇದು ಅಂತ. ಕರ್ಣ ಮತ್ತು ಅರ್ಜುನರ ಪರಿಣಾಮ ಇದು ಅಂತ. ಶರಾಸ್ತು ಕರ್ಣಾರ್ಜುನ ಬಾಹುಮುಕ್ತಾಹ ವಿದಾರ್ಯ ನಾಗಾಶ್ವ ಮನುಷ್ಯ ದೇಹಾನ್ ಪ್ರಾಣಾನ್ ನಿರಸ್ಯಾಶು ಮಹೀಮತೀಯು ಮಹೋರಗ ವಾಸಮಿವಾಭಿತೋಸ್ತ್ರೈಹಿ. ಕರ್ಣ ಮತ್ತು ಅರ್ಜುನ ಇಬ್ಬರೂ ನಿರಂತರವಾಗಿ ಬಾಣಪ್ರಯೋಗಗಳನ್ನು ಮಾಡಿದ್ರು. ಸಾವಿರಾರು ಬಾಣಗಳು, ಲಕ್ಷಾಂತರ ಬಾಣಗಳನ್ನು ಬಿಟ್ಟರು. ಅದು ಆನೆ, ಕುದುರೆ, ಮನುಷ್ಯರು ಎಲ್ಲರ ದೇಹಗಳನ್ನು ಛಿದ್ರಗೊಳಿಸಿವೆ ಎರಡೂ ಕಡೆಗೂ ಅಂತ. ಕರ್ಣನ ಬಾಣಗಳು ಆಚೆ ಕಡೆಯಲ್ಲಿ ಕೆಲಸ ಮಾಡಿವೆ, ಅರ್ಜುನನ ಬಾಣಗಳು ಈಚೆ ಕಡೆಯಲ್ಲಿ ಕೆಲಸ ಮಾಡಿವೆ. ಇಲ್ಲಿ ಕೇವಲ ಕರ್ಣಾರ್ಜುನರ ಮೇಲೆ ಮಾತ್ರ ಪರಿಣಾಮ ಬೀರಿಲ್ಲ ಅದು ಅಂತ ಹೇಳ್ತಾನೆ. ಶಲ್ಯ ಏನೇನಾಯಿತು ಇದರಲ್ಲಿ ಅಂತ ಒಂದು ವರದಿ ಕೊಟ್ಟ ಥರ ಹೇಳ್ತಾನೆ. ಆ ಯುದ್ಧದಲ್ಲಿ ಏನಾಯಿತು ಅಂತ ಹೇಳಿ ಅವನು ಸುಮ್ಮನಾಗ್ತಾನೆ. ಅಂದರೆ ಅಷ್ಟು ಹೇಳಬೇಕಲ್ಲ, ಅವನು ಹೇಳ್ತಾನೆ. ದುರ್ಯೋಧನ ಅದೇ ದುಃಖದಲ್ಲಿರ್ತಾನೆ. ಹಾಕರ್ಣ ಅಂತ ಅವನು ದುಃಖಿಸ್ತಾ ಇರ್ತಾನೆ. ಕಣ್ಣೀರು ಹರಿತಲೇ ಇರುತ್ತೆ. ಮತ್ತೆ ಮತ್ತೆ ಎಚ್ಚರ ತಪ್ತಾ ಇರ್ತಾನೆ. ಅವನನ್ನು ಅಶ್ವತ್ಥಾಮ ಮತ್ತು ಉಳಿದವರೆಲ್ಲರೂ ಸೇರಿ ಸಮಾಧಾನ ಮಾಡ್ತಾರೆ ದುರ್ಯೋಧನನನ್ನು. ಎಲ್ಲರೂ ಸಮಾಧಾನ ಮಾಡಿ ಎಲ್ಲರೂ ಹಿಂದಿರುಗುತ್ತಾರೆ ಒಂದು ಸಲ ರಣರಂಗದಿಂದ. ಆದರೆ ಹೋಗ್ತಾ ಇರುವಾಗ ಎಲ್ಲರೂ ತಿರುಗಿ ನಿರೀಕ್ಷಮಾಣ ಮುಹುರರ್ಜುನಸ್ಯ ಧ್ವಜಂ ಮಹಾಂತಂ ಯಶಸಾಜ್ವಲಂತಂ. ಅರ್ಜುನನ ಧ್ವಜವನ್ನೇ ಮತ್ತೆ ಮತ್ತೆ ನೋಡ್ತಾ ಹೋದರಂತೆ ಅವರು. ಯಶಸ್ಸಾ ಜ್ವಲಂತಂ ಧ್ವಜಂ ಅಂತ. ಯಶಸ್ಸಿನಿಂದಾಗಿ ಅದರ ಹೊಳಪು ಹೆಚ್ಚಿತ್ತು ಈಗ ಅಂತ. ಅಂದರೆ ಅರ್ಜುನನ ಬಹಳ ದೊಡ್ಡ ಯಶಸ್ಸು ಇದು. ಹಾಗಾಗಿ ಅದನ್ನು ನೋಡ್ತಾ ಹೋಗ್ತಾರೆ. ಎಲ್ಲರೂ ಅಲ್ಲಿಂದ ಶಿಬಿರಕ್ಕೆ ಹಿಂದಿರುಗುತ್ತಾರೆ. ಅಂದರೆ ಯುದ್ಧ ಮುಗಿಯೋಲ್ಲ. ಆದರೆ ಆಗ ಅಂದರೆ ಯಾರೂ ಅಲ್ಲಿ ಯುದ್ಧಕ್ಕೆ ನಿಲ್ಲೋ ಯೋಚನೆಯಲ್ಲಿ ಇರೋಲ್ಲ. ದುರ್ಯೋಧನ ಹೊರಟು ಬಿಟ್ಟಿರ್ತಾನಲ್ಲ, ಅವನನ್ನು ಸಮಾಧಾನ ಮಾಡ್ತಾ ಪ್ರಮುಖರಾದವರೆಲ್ಲರೂ ಕೂಡ ಆ ಕಡೆ ಹೋಗಿ ಶಿಬಿರ ತಲುಪ್ತಾರೆ. ಈ ಕಡೆಯಲ್ಲಿ ಅಂದರೆ ಇದಿಷ್ಟು ಕರ್ಣನ ವಧೆಯಾದ ಮೇಲೆ ದುರ್ಯೋಧನನ ಪಾಳೆಯದಲ್ಲಿ ಏನು ಪ್ರತಿಕ್ರಿಯೆ ಆಯಿತು ಅಂತ. ಈ ಕಡೆಯಲ್ಲಿ ಏನು ಅಂದರೆ ದುರ್ಯೋಧನನ ವಧೆಯಾದ ಕೂಡಲೇ ಕೃಷ್ಣಾರ್ಜುನರು ಶಂಖಘೋಷ ಮಾಡ್ತಾರೆ. ಪಂಚಜನ್ಯಸ್ಯ ನಿರ್ಘೋಷೋ ದೇವದತ್ತಸ್ಯ ಚೋಭಯೋ. ಕೃಷ್ಣ ಪಂಚಜನ್ಯವನ್ನು ಓದ್ತಾನೆ, ಅರ್ಜುನ ದೇವದತ್ತವನ್ನು ಓದ್ತಾನೆ. ಒಟ್ಟಿಗೆ ಇಬ್ಬರು ಓದಿದ್ರಂತೆ. ಯುಗಪಚ್ಚದಧ್ಮತು. ಎಷ್ಟು ಜೋರಾಗಿ ಅಂದರೆ ಸುತ್ತ ದಿಕ್ಕುಗಳನ್ನು ಆಕಾಶವನ್ನು ತುಂಬಿ ಹೋಗುವಂತೆ ಶಂಖನಾದ ಮಾಡ್ತಾರೆ ಅವರು. ಸೊ ಅಲ್ಲಿಗೆ ನಾವು 526ನೇ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. 25ನೇರಲ್ಲಿ ಪ್ರಶ್ನೋತ್ತರ ಸಂಚಿಕೆಗಳನ್ನ ನೀವು ನೋಡಿರ್ಬೋದು. ಸೊ ಅಲ್ಲಿಗೆ ನನಗೆ ನೀವು ಶಲ್ಯ ಕರ್ಣನ ಕುರಿತಾಗಿ ದುರ್ಯೋಧನಿಗೆ ಹೇಳ್ತಿರ್ಬೇಕಾದ್ರೆ ದುರ್ಯೋಧನ ರಿಯಾಕ್ಷನ್ ನೋಡಿದರೆ ಅಂದರೆ ನಾವು ಸೋಲ್ ಕಂಡಿರಲ್ಲ, ಬಟ್ ಸೋಲು ಅಂತ ಗೊತ್ತಾಗ್ಬಿಡುತ್ತಲ್ಲ, ನಿಶ್ಚಿತ ಆಗ್ಬಿಡುತ್ತಲ್ಲ, ಅಂಥ ಒಂದು ಗಳಿಗೆ ದುರ್ಯೋಧನ ಪಾಲಿಗೆ ಇದು ಬಂತು ಅಂತ ಗೊತ್ತಾಗುತ್ತೆ. ಅಂದರೆ ಪದೇ ಆ ಮಾತುಗಳು ಬಂತು. ದುರ್ಯೋಧನ ನಂಬಿಕೊಂಡಿದ್ದು ಕರ್ಣನನ್ನ ಅಂತ. ನಾನು ಗೆಲ್ತೀನಿ ಎನ್ನುವ ಅವನ ದೊಡ್ಡ ಧೈರ್ಯ ಭೀಷ್ಮನೂ ಅಲ್ಲ, ದ್ರೋಣರೂ ಅಲ್ಲ, ಮತ್ತು ಯಾರೂ ಅಲ್ಲ ಕರ್ಣನನ್ನ ಅಂತ. ಹಾಗಾಗಿ ನೀವು ಹೇಳಿದಾಗೆ ಅವನಿಗೆ ಸ್ಪಷ್ಟ ಆಯ್ತದು. ಸೊ ಹಾಗೆ ಸೂರ್ಯಾಸ್ತ ಕಾಣಕ್ಕೆ ಶುರು ಆಗುತ್ತೆ ಅಂತೀವಲ್ಲ, ಅಂದರೆ ನಿಶ್ಚಿತ, ಸಾಯೋದು ನಿಶ್ಚಿತ, ಸೋಲೋದು ನಿಶ್ಚಿತ. ಸೊ ಹೀಗಾಗಿ ಇಲ್ಲಾಂದರೆ ಇದಕ್ಕಿಂತ ಮುಂಚೆ ಯಾವ ಸಾವುಗಳಾದರೂ ಕೂಡ ಈ ಥರ ನತಮಸ್ತಕನಾಗಿ, ಈ ಥರ ಆತ ಕಳಾಹೀನನಾಗಿ ಕಣ್ಣೀರು ಸುರಿಸೋದನ್ನು ನಾವು ನೋಡಿಲ್ಲ. ಇದೇ ಮೊದಲನೇ ಬಾರಿಗೆ ಮೂರ್ಛೆ ತಪ್ಪುವಷ್ಟು ದುಃಖ ಆಗಿದ್ದು. ಆಮೇಲೆ ಒಬ್ಬ ಸ್ನೇಹಿತ ಕೂಡ ಆಗಿದ್ದ ಕರ್ಣ, ಅದು ಒಂದು ಕಾರಣ. ಜೊತೆಗೆ ಆತನ ಸೋಲು, ಆತನ ಸಾವು ಕೂಡ ನಿಶ್ಚಿತ ಆದಂಗೆ ಆಯಿತು ಒಂದು ಹಂತಕ್ಕೆ, ಅಂದರೆ ದುರ್ಯೋಧನದು. ಹೀಗಾಗಿ ಆತನ ರಿಯಾಕ್ಷನ್ ತುಂಬ ಸಹಜ ಅನಿಸುತ್ತೆ. ಸೊ ಇನ್ನೊಂದು ಕಡೆ ಜಯಘೋಷ, ಇದೆಲ್ಲವನ್ನು ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ. ಈ ದಿನದ 17ನೇ ದಿನದ ಕೊನೆ ಹೇಗಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ಸೊ ಇದೆಲ್ಲವನ್ನು ಹೇಳಿದ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಅಷ್ಟೇ ಸ್ನೇಹಿತರೆ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಅನಿಸಿಕೆಗಳು ಏನಾದರೂ ಇದ್ದರೆ ಹೇಳಿ. ಪ್ರಶ್ನೆಗಳಿಗೆ ಸ್ವಾಗತ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.